ಸ್ನೇಹಿತರೆ, ಇವತ್ತು ರಾಜ್ ಅವ್ರ ಬಗ್ಗೆ ನನ್ನ ಒಳಗೆ ಏನು ಅನ್ನಿಸ್ತಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ನೋಡ್ತಾ ಇದ್ದೀರಿ, ಸುಮಾರು ಒಂದು ವಾರದಿಂದ ನಡೀತಾ ಇರೋ ಎಲ್ಲ ಪ್ರಹಸನಗಳು ನಿಮಗೆ ಗೊತ್ತಿದೆ. ಒಂದು ಸಾಮೂಹಿಕ ಬದುಕಿನಲ್ಲಿ ಇದ್ದೇ ಇರುತ್ತೆ ವಾದ, ವಾಗ್ವಾದ, ಪ್ರತಿವಾದ, ಸಂವಾದ, ನಂತರ ತಿಳಿಯಾಗೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಕುಟುಂಬಗಳಲ್ಲೇ ಇರುತ್ತೆ, ಇನ್ನು ಸಮಾಜದಲ್ಲಿ ಇರೋದಿಲ್ವಾ, ಇದ್ದೇ ಇರುತ್ತೆ. ಅದನ್ನು ತೀರಾ ನಾವು ವೈಯಕ್ತಿಕ ಹಂತಕ್ಕೆ ಇಳಿಸೋಕೆ ಹೋಗಬಾರ್ದು, ತೆಗೆದುಕೊಂಡು ಹೋಗಬಾರ್ದು. ಅದು ನಾನು ಎಲ್ರಿಗೂ ಹೇಳೋಕ್ಕೆ ಬಯಸೋ ಒಂದು ಸಂಗತಿ. ರಾಜ್ ಅವರ ಬಗ್ಗೆ ನಾವು, ಬರೀ ನಾನಲ್ಲ, ನಾವು ಸಾಕಷ್ಟು ಒಡನಾಡಿದ್ವಿ. ನಾನಿರಬಹುದು, ಚಂಪಾ ಅವರು, ಲೋಹಿತಾಶ್ವ, ದೇವನೂರು ಮಹಾದೇವ, ಪುಟ್ಟಣ್ಣಯ್ಯ, ಬಂಜಗೆರೆ ಜಯಪ್ರಕಾಶ್ ಮತ್ತು ಅಗ್ನಿಯ ಬಳಗ ಎಲ್ಲರೂ ಸಾಕಷ್ಟು ಒಡನಾಡಿದ್ವಿ. ತುಂಬಾ ಅವ್ರ ಹತ್ರ ಮಾತನಾಡ್ತಿದ್ವಿ. ವೀರಪ್ಪನ್ ಸೆರೆಯಿಂದ ಅವರು ಬಂದ ನಂತರ ನಾನು ಅವ್ರ ಜೊತೆ ಒಡನಾಡಿದ್ದು, ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ನಟಿಸಿದ್ದು 1984ನೇ ಇಸ್ವಿ, 2 ನಕ್ಷತ್ರಗಳು ಅನ್ನುವ ಸಿನಿಮಾದಲ್ಲಿ. ಅಷ್ಟೊತ್ತಿಗಾಗಲೇ ನಾನು 3-4 ಸಿನಿಮಾದಲ್ಲಿ ಮಾಡಿದ್ದೆ. ಮತ್ತು ಆ ಸಿನಿಮಾಗೆ ಪ್ರಾಯದಲ್ಲಿ ನಟಿಸುವಾಗ ನಮಗೆ ವರ್ಧಪ್ಪ ಪರಿಚಯ ಆಗಿದ್ರು. ರಾಜ್ಕುಮಾರ್ ಅವರ ಸಹೋದರ ತಮ್ಮ ಪರಿಚಯ ಆಗಿದ್ರು. ಅವರು ನಾವು 4 ಜನ, ಆ ಸಿನಿಮಾದಲ್ಲಿ ಕಾಣಿಸಿದ 4 ಜನ. ಜಿ ಹೆಗ್ಡೆ ಅಂತ ಒಬ್ಬ, ಎಲ್ಲಿದಾನೋ ಗೊತ್ತಿಲ್ಲ, ಆಗ ಆತ್ಮೀಯ ನನಗೆ. ಇನ್ನೊಂದಿಬ್ಬರು ಮತ್ತಿದ್ದೀನಿ, ನಮ್ಮನ್ನು ತಗೊಂಡಿದ್ರು ಆ ಸಿನಿಮಾಗೆ. ರಾಜ್ ಅವರಿಗೆ ವಿದ್ಯಾವಂತರು ಅಂದರೆ ತುಂಬ ಇಷ್ಟ. ಅವ್ರು ಹೆಚ್ಚಿಗೆ ಮಿಂಗಲ್ ಆಗ್ತಾ ಇದ್ದದ್ದು, ಹೆಚ್ಚಿಗೆ ಬರೆಯೋದಕ್ಕೆ ಇಷ್ಟಪಡ್ತಾ ಇದ್ದದ್ದು. ಅವರ ಜೊತೆ ಸುತ್ತಮುತ್ತ ಕೆಲಸ ಮಾಡೋರು, ಅವರ ತೋಟದಲ್ಲಿ ಕೆಲಸ ಮಾಡೋರು, ಮನೆ ಕೆಲಸದ್ದು, ಅವ್ರ ಜೊತೆ ಭಾಳ ಬರೆಯೋಕ್ಕೆ ಇಷ್ಟಪಡ್ತಿದ್ರು. ಆದರೆ ಬುದ್ಧಿವಂತರ ಜೊತೆ ಮಾತನಾಡಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ರು. ಅದರಲ್ಲಿ ನನಗೆ, ನಾನು ಲಂಕೇಶ್ಗೆ ಹತ್ತಿರ ಇದ್ದೆ ಅಂತ ಅವ್ರಿಗೆ ಗೊತ್ತಾಗಿತ್ತು. ಮತ್ತು ನನ್ನ ಬಗ್ಗೆ ವಿಶೇಷವಾಗಿ ಒಂದು ಆಸಕ್ತಿ ಬೆಳೆಯೋದಕ್ಕೆ ಕಾರಣ ಏನಂದರೆ, ಆ ಸಿನಿಮಾದ ಗೌರಿಶಂಕರ್ ಛಾಯಾಗ್ರಾಹಕ, ಸಿನಿಮ್ಯಾಟೋಗ್ರಾಫರ್, ಭಾಳ ಸಿನಿಮಾಗಳನ್ನ ಮಾಡಿದ್ರು ಅವ್ರ ಜೊತೆ. ಅವರು ಯಾರು, ಗೌರಿಶಂಕರ್. ಅವರು ಮತ್ತು ನಾನು ಭಾಳ ಆತ್ಮೀಯ ಗೆಳೆಯರು, ಭಾಳ ಆತ್ಮೀಯರು. ಯಾಕೆಂದರೆ ಇಬ್ಬರು ಲಂಕೇಶ್ ಹತ್ರ ಇದ್ದವರು, ತುಂಬ ಆತ್ಮೀಯರು. ಇದೆಲ್ಲ ಸೇರಿ ನಮ್ಮ ಜೊತೆ ಭಾಳ ಮಾತನಾಡ್ತಿದ್ರು. ಆಗ ಹೆಚ್ಚು ಕಮ್ಮಿ 1 ತಿಂಗಳು ನಮ್ಮದು ಶೂಟಿಂಗು ಅಲ್ಲಿ ನಡೆದದ್ದು ಕಂಠೀರವ ಸ್ಟುಡಿಯೋದಲ್ಲಿ ಸುಮಾರು 40 ದಿನ. ಅದರಲ್ಲಿ ನಮ್ಮದೆಲ್ಲ ಇದ್ದದ್ದು ಒಂದು 20 ದಿನ. ನಂದು ಶೂಟಿಂಗ್ ಇಲ್ಲದೇ ಇದ್ದರೂ ಒಂದಿನ ಕಾಣಿಸ್ತಿಲ್ಲ ಅಂದರೆ, ಯಾಕೆ ನನಗೆ ಕಾಣಿಸ್ತಿಲ್ಲ ಬನ್ನಿ ಅನ್ನೋರು. ಆ ಸಮಯ ಅದಾದ ನಂತರ ಭಕ್ತ ಪ್ರಹ್ಲಾದ ಇದರಲ್ಲಿ ಡಬ್ಬಿಂಗ್ನಲ್ಲಿ ಕೂಡ ನಾನು ಜೊತೆಯಲ್ಲಿ ಒಂದು 15 ದಿನ ಇದ್ದೆ. ರಾಜ್ಕುಮಾರ್ ಪ್ರತಿಭೆ ಬಗ್ಗೆ ಯಾರು ಮಾತಾಡಿದ್ರು ಇವತ್ತು ಬೇರೆ ಏನೂ ಹೇಳೋಕ್ಕಾಗಲ್ಲ. ಆ್ಯಕ್ಟಿಂಗ್ನಲ್ಲಿ ಬಹಳ ತೂಕದ ವ್ಯಕ್ತಿ. ಮತ್ತು ಎಲ್ಲ ವಿಷಯದಲ್ಲೂ ಅವರಷ್ಟು ವೆರೈಟಿ ರೋಲ್ಸ್ ಮಾಡೋಕ್ಕಾಗಲಿಲ್ಲ, ಅವರಷ್ಟು ಹೆಚ್ಚು ಸಿನಿಮಾ ಮಾಡೋಕ್ಕಾಗಲಿಲ್ಲ ಅಂದರೂ ಅವರಷ್ಟೇ ಪ್ರತಿಭೆ ಇದ್ದ ಒಬ್ಬ ಕಲಾವಿದರು ಅಂತ ಹೇಳಿದ್ರೆ ಅನಂತನಾಗ್. ಅವರು ಮೊನ್ನೆ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ರಾಜ್ ಅವ್ರ ಬಗ್ಗೆ. ಅವರ ನವರಸಗಳನ್ನ ಹೇಗೆ ತುಂಬ್ತಿದ್ರು, ಪಾತ್ರಗಳು ಹೇಗೆ ಆರಿಸ್ಕೊಳ್ತಿದ್ರು, ಆ ವಿಭಿನ್ನ ಪಾತ್ರಗಳಲ್ಲಿ ಹೇಗೆ ಕಾಣಿಸ್ತಾ ಇದ್ರು, ಮತ್ತು ಎಲ್ಲದರಲ್ಲೂ ಅವರ ಪ್ರತಿಭೆ ಹೇಗೆ ಕಾಣಿಸ್ತಿತ್ತು ಅಂತ ನಮಗೆ ಸ್ಟೂಡೆಂಟ್ಸ್ಗೆ ಪಾಠ ಹೇಳೋ ರೀತಿಯಲ್ಲಿ ಅವರೊಂದು ವಿಡಿಯೋ ಮಾಡಿದ್ದಾರೆ. ಯಾಕೆ, ಅನಂತನಾಗ್ ಬಗ್ಗೆ ನನಗೆ ಅಪಾರ ಗೌರವ, ಅವರ ವಿದ್ವತ್ತಿನ ಬಗ್ಗೆ, ಅವರ ಪ್ರತಿಭೆ ಬಗ್ಗೆ. ಸೊ ಅದರಿಂದ ನಾವೆಷ್ಟು ಮಾತಾಡಿದ್ರು ಅಷ್ಟೇ. ಅದು ಈಗ ನನಗಿರೋದು ಅವರು ವ್ಯಕ್ತಿಯಾಗಿ, ರಕ್ತ ಮಾಂಸದ ವ್ಯಕ್ತಿಯಾಗಿ ಹೇಗೆ ವರ್ತಿಸ್ತಿದ್ರು ಅವ್ರ ಬಗ್ಗೆ. ಇವತ್ತು ನಿಮಗೆ ಗೊತ್ತಿಲ್ಲ, ಒಂದು ವಿಷಯ ಹೇಳಲೇಬೇಕು ನಾನು. ಅವರು ಅತ್ಯಂತ ವಿನಯದಿಂದ ಜನಗಳ ಜೊತೆ ವರ್ತಿಸ್ತಾ ಇದ್ರು. ಅತ್ಯಂತ ವಿನಯ, ಆ ಶರಣತ್ವ ತುಂಬಿರೋದು. ಅದನ್ನು ಭಾಳ ಜನ ಹೇಳ್ತಿದ್ದದ್ದು ನಾಟಕ, ಜನಗಳನ್ನ ಒಲಿಸ್ಕೊಳ್ಳೋಕ್ಕೆ ಮಾಡ್ತಾ ಇರೋ ನಕಲಿ ನಾಟಕ ಅಂತ ಹೇಳ್ತಿದ್ರು. ನಾವು ಅವ್ರನ್ನ ಇಷ್ಟಪಡೋ ನಾವು ವಾದಿಸ್ತಾ ಇದ್ದದ್ದು ಏನು ಅಂತ ಹೇಳಿದ್ರೆ, ಅದು ನಕಲಿ ಇದ್ದರೂ ಪರವಾಗಿಲ್ಲ. ಆ ನಕಲಿಯಾಗಿ ಮಾಡೋದಕ್ಕೂ ಸಹ ಯಾವುದೋ ಹಳ್ಳಿಯಿಂದ ಬಂದವನಿಗೆ ಕೈ ಮುಕ್ಕೊಂಡು, ವಯಸ್ಸಾಗಿರೋ ಕಾಲು ಮುಕ್ಕೊಂಡು, ಬನ್ನಿ ಟೀ ಕುಡೀರಿ, ಕಾಫಿ ಕುಡೀರಿ, ಏನು ತಿಂಡಿ ತೊಗೋತೀರಾ ಅಂತ ಕೇಳಬೇಕಾದ್ರೆ ಅದು ನಾಟಕಕ್ಕೆ ಹೇಳಿದರೂ ಸಹ. ಯಾಕೆಂದರೆ ಎಲ್ಲರೂ ನಾಟಕ ಮಾಡ್ತಾ ಇರ್ತೀವಿ. ನಾಟಕ ಮಾಡಿದವರು ಯಾರಿದ್ದಾರೆ, ಎಲ್ಲರಿಗೂ ಕ್ಯಾಮ್ರಾ ಇರೋದಿಲ್ಲ. ನಾಟಕ ಆ ಪರದೆ ಹಾಕ್ಕೊಂಡೇ ಮಾಡ್ತಾ ಇರ್ತೀವಿ. ಕುಟುಂಬಸ್ಥರ ಜೊತೆ ಮಾಡ್ತೀವಿ, ಗೆಳೆಯರ ಜೊತೆ ಮಾಡ್ತೀವಿ, ವೈರಿಗಳ ಜೊತೆ ಮಾಡ್ತೀವಿ, ಹೊರಗಡೆ ಹೋಗುವಾಗ ಮಾಡ್ತೀವಿ. ಯಾರು ಕಂಡ್ರು ಬೇಡ ಅಂತ ಹೇಳಿದ್ರು ಆ ವರ್ತನೆಯಲ್ಲೇ ಬಂದುಬಿಡುತ್ತೆ ಆ ನಾಟಕೀಯತೆ ಅಥವಾ ನನ್ನ ನಂಬಿಕೆಗಳು. ಆ ಸಹಜತೆಯ ಜೊತೆಗೆ ನಾವು ಅಭಿವ್ಯಕ್ತಿಸುವಾಗ, ಬೇರೆಯವ್ರ ಜೊತೆ ಒಡನಾಡುವಾಗ, ಮಾತನಾಡುವಾಗ ಎಲ್ಲೋ ಒಂದು ಕಡೆ ಬಂದುಬಿಡುತ್ತೆ, ಗೊತ್ತಿಲ್ಲದ ಹಾಗೆ ಬಂದುಬಿಡುತ್ತೆ. ಆದರೆ ರಾಜ್ ಅವರು 100 ಸಿನಿಮಾ ಮಾಡಿದರು. ಅದು ವೀರಪ್ಪನಿಂದ ಬರೋ ಹೊತ್ತಿಗೆ ಅವರು 200 ಸಿನಿಮಾಗಳು ಮಾಡಿದರು. ಸೊ ಹಾಗಾಗಿ ಅವ್ರಿಗೆ ಗೊತ್ತಿದೆ ಯಾವ ರೀತಿ ನೋಡಬೇಕು, ಯಾವ ರೀತಿ ಪದಗಳನ್ನ
ಅವರಿಗೆ ಅಪೀಲ್ ಆಗೋ ರೀತಿಲಿ, ಅವರಿಗೆ ಆಕರ್ಷಕ ಆಗೋ ರೀತಿಲಿ ಮಾತನಾಡಬೇಕು. ಎಲ್ಲವನ್ನೂ ಅವರು ಕಲ್ತ್ಕೊಂಡಿದ್ದಾರೆ. ಅವ್ರಿಗೆ ಆಗದೇ ಇರೋ ಗುಂಪು ಸಹ ಸಾಕಷ್ಟು ಆ ಕಾಲದಲ್ಲೂ ಇತ್ತು ಆ ಕಾಲದಲ್ಲೂ, ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ. ಯಾರೇ ಇರಲಿ, ಎಲ್ರಿಗೂ ಅವ್ರನ್ನ ಇಷ್ಟಪಡೋ ಜನಗಳಿರ್ತಾರೆ, ಇಷ್ಟಪಡದೇ ಇರೋರು ಇರ್ತಾರೆ, ಪ್ರಶಂಸೆ ಕೊಡೋರು ಇರ್ತಾರೆ, ಟೀಕೆ ಮಾಡೋರು ಇರ್ತಾರೆ. ಹಾಗಾಗಿ ರಾಜವ್ರಿಗೆ ಇದ್ದ ದೊಡ್ಡ ಆರೋಪ ಏನು ಅಂತ ಹೇಳಿದ್ರೆ, ಅವರು ನಕಲಿ, ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆ ಆ್ಯಕ್ಟ್ ಮೂಲಕ ಜನರನ್ನ ಸೆಳೀತಾ ಇದ್ದಾರೆ. ನಾನು ಈಗ ಆ ವಿಷಯನೇ ತೆಗೆದುಕೊಂಡು ಮಾತನಾಡ್ತೀನಿ. ಹೇಳಿದ್ನಲ್ಲ, ಬೇರೆ ವಿಷಯಗಳು ನಂತರ ಮಾತನಾಡೋಣ. ಯಾಕೆಂದರೆ ನನಗೆ ಬೇರೆಯವ್ರು ಬಿಡಿ, ನನ್ನ ಹತ್ತಿರದವರಿಂದ ಬಹಳ ಶುರುವಾಗ್ಬಿಟ್ಟಿದೆ. ನೀವು ಮಾತನಾಡಬೇಕು ಮತ್ತು ಯಾವುದೂ ಮುಚ್ಚಬಾರ್ದು, ಹಿಡಿಬಾರ್ದು, ಎಲ್ಲವನ್ನೂ ನಿಮ್ಮ ಒಳಗಡೆ ಇರೋ ಎಲ್ಲವನ್ನೂ ಅವ್ರ ಬಗ್ಗೆ ಹೇಳಬೇಕು. ಅದು ಬಚ್ಚನ್ನಂತೂ ನಿತ್ಯ ನನಗೆ ಒತ್ತಡ ಆಗ್ತಿದ್ದಾರೆ. ಯಾಕೆ ಹಿಂಗೆ ಮಾಡ್ತಾಯಿದ್ರಿ, ನೀವು ಮಾತನಾಡಿ, ಮತ್ತು ಒಂದು 10 ಬರಲಿ. ಅದು ಇವತ್ತಿನ ಮಕ್ಕಳುಗಳಿಗೆ ಗೊತ್ತಿಲ್ಲ, ಆ ಮಕ್ಕಳುಗಳಿಗೆ ಹೇಳಬೇಕು. ಸೊ ಈ ನಟನೆಯನ್ನು, ಈ ರೀತಿ ಮಾಡೋ ಇದನ್ನು ಅವ್ರಿಗೆ ಕಲಿಸ್ತಾ ಇದ್ದವ್ರು ಯಾರು? ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ. ಇವತ್ತು ಆ ಹೆಸರನ್ನ ಯಾರೂ ಜ್ಞಾಪಿಸ್ಕೊಳ್ತಾ ಇಲ್ಲ. ಹೆಸರು ಗೊತ್ತಿದೆ, ನಾನು ಹೇಳಿದ ತಕ್ಷಣ ಹೇಳ್ತಾರೆ. ಆದರೆ ಆ ಹೆಸರು ಮತ್ತು ಅದು ಆ ವ್ಯಕ್ತಿತ್ವ ಏನು ಪ್ರಭಾವ ಬೀರಿತ್ತು ಇವ್ರ ಮೇಲೆ, ರಾಜವರ ಮೇಲೆ. ರಾಜವ್ರನ್ನ ಪ್ರತಿ ಕ್ಷಣ ನಿಯಂತ್ರಿಸ್ತಿತ್ತದು. ಪ್ರತಿ ಕ್ಷಣ ಹೇಗೆ ಮಾತಾಡಬೇಕು, ಹೇಗೆ ನೋಡಬೇಕು, ಯಾವ ರೀತಿ ಉತ್ತರ ಕೊಡಬೇಕು, ಏನು ಪ್ರಶ್ನೆ ಕೇಳಬೇಕು, ಯಾವ ರೀತಿ ನಡ್ಕೋಬೇಕು ವ್ಯಕ್ತಿಗಳ ಜೊತೆ ಮತ್ತು ಸಮೂಹದ ಜೊತೆ, ಅದನ್ನು ಹೇಳ್ತಾನೇ ಇರ್ತಿತ್ತು ಹಗಲು ರಾತ್ರಿ. ಬಹುಶಃ ನೀವು ಅಂದ್ಕೊಳ್ತೀರಿ ಪಾರ್ವತಮ್ಮ, ಯಾಕೆಂದರೆ ಆ ತಾಯಿ ಬಗ್ಗೆ ನನಗೆ ಅಪಾರ ಗೌರವ, 100ಕ್ಕೆ 100ರಷ್ಟು. ಒಂದು ಸಣ್ಣ ಇದು ಕೂಡ ಇಲ್ಲ. ಆ ಭಾರಿ ಗಾತ್ರದ ಆ ಮಹಿಳೆ, ಅವರಿಂದ ಛಲ, ಅವರಿಂದ ಹಠ ಬಿಡಿ, ಅದು ಬೇರೆ, ಅವ್ರು ಅಂದ್ಕೊಳ್ಬಹುದು. ಇನ್ನೊಂದು ವರದಪ್ಪ, ಮಹಾಬುದ್ಧಿವಂತರು. ರಾಜ್ಕುಮಾರ್ ಅವರಿಗಿಂತಲೂ ಬುದ್ಧಿವಂತರು, ತಿಳುವಳಿಕೆ ಬಹಳ ಇತ್ತು, ಓದ್ಕೊಂಡಿದ್ರು, ಜ್ಞಾನಿ. ಅವ್ರು ಎಷ್ಟು ಎಜುಕೇಷನ್ ಗೊತ್ತಿಲ್ಲ, ಆದ್ರೆ ಗೊತ್ತಿತ್ತು ಅವ್ರಿಗೆ. ಮತ್ತು ಸಿನಿಮಾಗಳ ಬಗ್ಗೆ ಓಪನ್ ಆಗಿದ್ರು. ಸೊ ಅವರು ಅಂದ್ಕೊಳ್ಬಹುದು, ಅವ್ರು ಯಾರೂ ಅಲ್ಲ. ಅವರನ್ನು ನಿಯಂತ್ರಿಸ್ತಾ ಇದ್ದದ್ದು, ಪ್ರತಿ ಕ್ಷಣ ನೀನು ಹೀಗೆ ವರ್ತಿಸು ಅಂತ ಹೇಳ್ತಾ ಇದ್ದದ್ದು ಒಬ್ಬ ಮಹಾಸಾಧಕ, ಮಹಾ ತಪಸ್ವಿ. ಇಡೀ ಜಗತ್ತಿನ ಎಲ್ಲ ಸಂಕಟಗಳನ್ನ ಅನುಭವಿಸಿದ ಒಬ್ಬ ಸಾಧಕ, ಮಹಾ ತಪಸ್ವಿ. ಅದು ಒಂದು ದೊಡ್ಡ ಮುತ್ತು. ಆ ಮುತ್ತಿನ ಹೆಸರು ಮುತ್ತುರಾಜ್. ರಾಜ್ಕುಮಾರ್ಗೆ 25 ತುಂಬುವ ಹೊತ್ತಿಗೆ ಇವರು ಬೇಡ್ರ ಕಣ್ಣಪ್ಪ ಸಿನಿಮಾಗೆ ಬಂದ ಗಳಿಗೆಯಲ್ಲಿ ಆ ಮುತ್ತುರಾಜ್ ನೇಪಥ್ಯಕ್ಕೆ ಹೊರಟೋಗ್ತಾನೆ. ಆ ಹುಡುಗ, 25 ವರ್ಷದ ಆ ಹುಡುಗ. ಸ್ನೇಹಿತರೆ, ಮನಃಶಾಸ್ತ್ರಜ್ಞ ಗೊತ್ತಿರೋ ನಿಮ್ಮ ಸಾಕಷ್ಟು ಜನ ಇರ್ತೀರಿ, ಗೊತ್ತಿರೋ ಎಲ್ರಿಗೂ ಒಂದು ಸಂಗತಿ ಗೊತ್ತಿದೆ. ನೀವಾಗಲಿ, ನಾನಾಗಲಿ, ಮೋದಿಯವರಾಗಲಿ, ರಾಜ್ಕುಮಾರ್ ಅವರಾಗಲಿ, ಕುವೆಂಪುರವರಾಗಲಿ, ನಮ್ಮ ಎಲ್ಲ ವ್ಯಕ್ತಿತ್ವಗಳು 20ರ ಹೊತ್ತಿಗೆ ಸಾಂದ್ರವಾಗಿ ಊರ್ಬಿಟ್ಟಿರ್ತವೆ. ನಮ್ಮ ವ್ಯಕ್ತಿತ್ವದಲ್ಲಿ ಗಟ್ಟಿಯಾಗಿ ಹೆಮ್ಮರಾಗಿ ಬೆಳೆದ್ಬಿಟ್ಟಿರ್ತವೆ. 20ರ ನಂತರ ನಮ್ಮ ದೇಹನೂ ಅಷ್ಟೇ, ನಮ್ಮ ನಂಬಿಕೆಗಳು ಅಷ್ಟೇ, ಹವ್ಯಾಸಗಳು ಅಷ್ಟೇ ಫಿಕ್ಸ್ ಆಗಿಬಿಟ್ಟಿರ್ತವೆ. ನಂತರ ಬೇರೆ ಆರ್ಥಿಕವಾಗಿ ಬೇರೆ ಆಗಬಹುದು, ಬೇರೆ ಯಾವುದೋ ಇದು ಮಾಡಿಬಿಟ್ಟು ಬೇರೆ ಹೆಸರು ತೆಗೆದುಕೊಳ್ಬೋದು, ಸಮಾಜದಲ್ಲಿ ಬೇರೆ ರೀತಿ ನಾವು ವರ್ತಿಸ್ತಾ ಹೋಗಬಹುದು, ಬದಲಾಗ್ತಾ ಹೋಗಬಹುದು. ಆದರೆ ಕೋರ್ ಇದೆಯಲ್ಲ, ಆ ನಿಜವಾದ ಅಡಿಪಾಯ, ಅದು ಬದಲಾಗ ಸಾಧ್ಯನೇ ಇಲ್ಲ. ಅವತ್ತೆಷ್ಟಿತ್ತೋ ನನ್ನ ಈ ಮೂಳೆ ಇವತ್ತು ಅಷ್ಟೇ. ಅವತ್ತು ನಾನು 20ನೇ ವಯಸ್ಸಿನಲ್ಲಿ 50 kg ಇದ್ದೆ, ನಂತರ 75 kg ಆಗಿ ಬಂದಿದ್ದೇನು ಇಲ್ಲ, ಕೊಬ್ಬು ಇಲ್ಲ, ಮಾಂಸಖಂಡ. ಆದರೆ ನನ್ನ ಮೂಳೆ ಅಂದ್ರೆ ಅಷ್ಟೇ ಇದ್ದದ್ದು. ಎಲ್ಲ ಇಡೀ ದೇಹದ ಮೂಳೆ ಅಂದ್ರೆ ಬದಲಾಗೋದೇ ಇಲ್ಲ. ನಾವು ಏನೇ ಮಾಡಿದ್ರೂ ಈ ಮೂಳೆಯನ್ನು ಅಗಲ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ 20ರ ನಂತರ. ಅದೇ ಇದನ್ನು ಮನಃಶಾಸ್ತ್ರಜ್ಞರು ಹೇಳ್ತಾರೆ. ನಾವು ನಮ್ಮ ಹವ್ಯಾಸಗಳು, ನಮ್ಮ ನಂಬಿಕೆಗಳು, ನಮ್ಮ ಕನಸುಗಳು, ನಮ್ಮ ತೀವ್ರತೆ ಅಥವಾ ನಮ್ಮಲ್ಲಿ ಇರಬಹುದಾದ ಈ ಸೋಮಾರಿತನ, ಇವೆಲ್ಲವೂ 20ರ ಹೊತ್ತಿಗೆ ಫಿಕ್ಸ್ ಆಗಿಬಿಟ್ಟಿರ್ತವೆ. ನಂತರದ್ದೆಲ್ಲ ವಿವರಗಳು. ಅವನು ಹೇಗಿದ್ದ ಆ ಹುಡುಗ, ರಾಜವ್ರನ್ನ ನಿಯಂತ್ರಿಸ್ತಾ ಇದ್ದ ಆ ತಪಸ್ವಿ ಇತ್ತಿದ್ದು ಹೇಗೆ, ಅದು ಗೊತ್ತಿದ್ದದ್ದು ಯಾರಿಗೆ? ಪಾರ್ವತಮ್ಮ ಕೇವಲ ಪತ್ನಿ ಆಗಿರಲಿಲ್ಲ, ಅವರ ಹತ್ತಿರದ ಸಂಬಂಧಿ ಕೂಡ ಅವರು. ಪಾರ್ವತಮ್ಮ ಅವ್ರಿಗೆ ಗೊತ್ತಿತ್ತು, ಚಿನ್ನೇಗೌಡರು ಇವರಿಗೆಲ್ಲ ಗೊತ್ತಿತ್ತು, ರಾಜವರ ತಮ್ಮ ವರದಪ್ಪ ಅವರು ಗೊತ್ತಿತ್ತು. ನನಗೆ ಈ ಇದರಲ್ಲಿ ಬಹಳ ಆಸಕ್ತಿ.
ನಾನು ವರದಪ್ಪ ಅವ್ರ ಜೊತೆ ಪ್ರಾಯ ಅನ್ನೋ ಸಿನಿಮಾದಲ್ಲಿ ಹೆಚ್ಚು ಕಮ್ಮಿ 40 ದಿನ ಮೈಸೂರಿನಲ್ಲಿರ್ತೀನಿ ಅವರ ಜೊತೆ. ನನಗೆ ಸಾಹಿತ್ಯದ ಆಸಕ್ತಿ ಇದೆ ಅಂತ 2 ಸರಿ ಮಾತಾಡಿದ ತಕ್ಷಣ ಎಲ್ಲರೂ ಗೊತ್ತಾಗ್ಬಿಡೋದು. ವರದಪ್ಪ ಅವ್ರು ಹೇಳಿದ್ದೆ, ನಾವು ಲಂಕೇಶ್ ಹತ್ರ ಇದ್ದವನು, ಈ ಆಸಕ್ತಿ ಇದೆ, ಅನಂತಮೂರ್ತಿ ಇಂಥವರೆಲ್ಲ ಓದ್ಕೊಂಡಿದ್ದೀನಿ ಇದು ಅಂತ ಭಾಳ ಮಾತನಾಡೋರು. ಆಗ ನಾನು ಕೇಳ್ತಾ ಇದ್ದೆ, ಹೇಗೆ ಬೆಳೆದ್ರು ಈ ಅಪ್ಪಾಜಿಯವರು, ಹೇಗೆ ಬೆಳೆದ್ರು? ಅಷ್ಟೊಗಾಗಲೇ ಅಣ್ಣ ಅವರು ಅನ್ನೋದು ಮೀರಿಬಿಟ್ಟು ಜನಗಳ ಬಾಯಿನಲ್ಲಿ ಅಪ್ಪಾಜಿಯವರು ತಂದೆಯ ಸಮಾನರು ಅಂತ ಶುರುವಾಗಿತ್ತು. ಅಪ್ಪಾಜಿಯವರು ಹೇಗಿದ್ರು ಅವರು ಹೇಳ್ತಿದ್ರು. ರಾಜ್ ಅವರ ಒಳಗಿದ್ದ ಆ ಹುಡುಗನ ಬಾಲ್ಯ ಅಥವಾ ಯೌವನ ಯಾವುದೇ ರೀತಿಯಲ್ಲೂ ಉತ್ತಮವಾಗಿರಲಿಲ್ಲ. ಆರ್ಥಿಕ ಪರಿಸ್ಥಿತಿ ಸಂಕಷ್ಟ ತುಂಬ ಇತ್ತು. ಸಣ್ಣ ವಯಸ್ಸಿನಲ್ಲಿ ತಂದೆ ತೀರ್ಕೊಂಡ್ಬಿಡ್ತಾರೆ. ತಂದೆ ಕೂಡ ಹೆಸರು ಗಳಿಸಿರ್ತಾರೆ, ಆದರೆ ಹಣ ಮಾಡಿರೋದಿಲ್ಲ, ಸಂಪತ್ತಿರೋದಿಲ್ಲ. ರಾಜ್ ಹೆಗಲ ಮೇಲೆ ಆ ತಂದೆ ಹೋದ ತಕ್ಷಣ ತಮ್ಮಂದಿರು, ತಂಗಿಯರು ಇವರೆಲ್ಲ ಆ ಭುಜದಲ್ಲಿ ನೆಲೆಸಿಬಿಡ್ತಾರೆ. ಆ ಭಾರ ಇವರು ಹೊರಬೇಕಾಗತ್ತೆ. ಅದೇ ರೀತಿ ಚೆನ್ನೈನಲ್ಲಿ ಜೀವನ ಮಾಡಿದಾಗ ಅಕ್ಕ ತಂಗಿಯರ ಮಕ್ಕಳು, ಇವರು ತಮ್ಮಂದಿರು ಎಲ್ಲರನ್ನೂ ಇಟ್ಕೊಳ್ತಾರೆ. ಬಹುಶಃ ಕಡಿಮೆ ಅಂದರೆ 25ರಿಂದ 30 ಮಕ್ಕಳನ್ನ ಅವರು ಚೆನ್ನೈನಲ್ಲಿ ಸಾಕ್ತಾ ಇರ್ತಾರೆ. ಅವ್ರು ಬಂದದ್ದು 72-73ರಲ್ಲಿ ಬೆಂಗಳೂರಿಗೆ ಬರ್ತಾರೆ. ಒಂದು ಸಾರಿ ಕೂಡ ಕಾರ್ನಲ್ಲಿ ಬರೋದಿಲ್ಲ. ಯಾಕೆಂದರೆ 8-10 ಜನ 2 ಕಾರಲ್ಲಿ ಬರಬೇಕು, ಆಗೋದಿಲ್ಲ. ಪ್ರೊಡ್ಯೂಸರ್ಗಳು ಅಷ್ಟೊತ್ತಿಗಾಗಲೇ ಸಾಕಷ್ಟು ಸಿದ್ಧವಾಗಿದ್ದರೂ ಕೂಡ ಬೇಡ ಅಂತ ಹೇಳಿ ಟ್ರೈನಲ್ಲಿ ಬರ್ತಿದ್ರು. ಇಳ್ಕೊಳ್ತಾ ಇದ್ದು ಹೋಟೆಲ್ ಯಾವುದು? ಸತ್ಕಾರ್. 75ನೇ ಇಸ್ವಿಯ ಹೊತ್ತಿಗೆ ವಿಷ್ಣುವರ್ಧನ್ ಇವರೆಲ್ಲ ಅಶೋಕ ಹೋಟೆಲ್ ಇಳ್ಕೊಳ್ಳೋ ಸ್ಥಿತಿಗೆ ಬಂದಿರ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ರಾಜ್ ಅವರು ಒಂದೇ ಒಂದು ದಿನ ಕೂಡ ಪಂಚತಾರಾ ಹೋಟೆಲ್ಗಳಲ್ಲಿ ಇಳ್ಕೊಂಡಿರಲಿಲ್ಲ. ಯಾಕೆ ಇಳ್ಕೊಂಡಿರಲಿಲ್ಲ? ಯಾಕೆಂದರೆ ಅವರನ್ನು ಬೆಳೆಸಿದ್ದ, ಅವರ ಒಳಗೆ ಇದ್ದ ಆ ಹುಡುಗ ಮುತ್ತುರಾಜ್, ಅವನಿಗೆ ಪಂಚತಾರಾ ಸಂಸ್ಕೃತಿ ಗೊತ್ತಿರಲಿಲ್ಲ. ಈಗ ಇದನ್ನು ನಿಮ್ಮ ಬದುಕಿಗೆ ನಮ್ಮ ಬದುಕಿಗೆ ಅನ್ವಯಿಸ್ಕೊಂಡಾಗ ನನಗೆ ಗೊತ್ತಾಗತ್ತೆ. ನಾವು ನಮ್ಮ ಬಾಲ್ಯದಿಂದ ಕಳಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಈಗಲೂ ನನ್ನ ಬಾಲ್ಯದಲ್ಲಿ ನಾನು ತೀರಾ ಆರ್ಥಿಕವಾಗಿ ಸಂಕಷ್ಟದಲ್ಲಿರಲಿಲ್ಲ. ಕೆಳ ಮಧ್ಯಮ ವರ್ಗ. ನನ್ನ ತಂದೆ ಉಪಾಧ್ಯಾಯರಾಗಿದ್ದರು, ಪ್ರೈಮರಿ ಸ್ಕೂಲ್ ಮೇಸ್ಟ್ರಾಗಿದ್ದರು. ಅಟ್ ದ ಸೇಮ್ ಟೈಮ್ ಊರಿನ ಸ್ವಲ್ಪ ಜಮೀನಿತ್ತು. ಆ ಕಾಲದಲ್ಲಿ ಸರ್ಕಾರಿ ನೌಕರಿಗಳಿದ್ದು ನನ್ನ ತಂದೆಯ ಕಡೆಯಿಂದ ಅವರೊಬ್ಬರು ಮಾತ್ರ. ದೊಡ್ಡ ಕುಟುಂಬ ಅದು. ಅಕ್ಕ ತಂಗಿಯರು 4 ಜನ, ಅಣ್ಣ ತಮ್ಮದಿರು 5 ಜನ. ಅವರ ಮಕ್ಕಳುಗಳಾಗ್ತಾರೆ ಇಂಜಿನಿಯರ್ಗಳು ಇದೆಲ್ಲ. ಬಟ್ ಆ ಕಾಲದಲ್ಲಿ ನಮ್ಮ ತಂದೆಗೆ ಒಬ್ಬರೇ. ತಿಂಗಳಿಗೊಂದ್ಸರಿ ಹಳ್ಳಿಗೆ ಹೋಗ್ತಿದ್ವಿ. ಅದು ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಇರ್ತಿದ್ವಿ. ಇಲ್ಲ ಅಂದರೆ ರಾಮನಗರ, ಮೈಸೂರು ಮತ್ತು ಕನಕಪುರ. ನನಗೆ ಈಗಲೂ ಕೂಡ ಬಹಳ ಜನ ಅಂದ್ಕೊಳ್ಳೋದು ನನಗೆ ಸ್ಟಾರ್ ಹೋಟ್ಲ್ ಇಷ್ಟ ಆಗಲ್ಲ. ಡೆಲ್ಲಿ ಕರ್ಕೊಂಡೋಗಿ, ಅದು ಸ್ಟಾರ್ ಹೋಟೆಲ್ನಲ್ಲಿ ಲೀಲಾ ಪೆಂಟಸ್ಕಿನಲ್ಲಿ ಸ್ಪೆಷಲ್ ರೂಮಲ್ಲಿ ನಮ್ಮನ್ನು ನಿಲ್ಲಿಸ್ತಾರೆ. ಬಚ್ಚನ್ನು ನಮ್ಮನ್ನೆಲ್ಲ. ಬಚ್ಚನ್ ಕೂಡ ನನ್ನ ರೀತಿಯೇ ಆ ತಂದೆ ಪೇದೆ ಆಗಿದ್ದವರು. ನಮಗೆ ಒಂದು ದಿನ ಇರೋಕ್ಕಾಗಲ್ಲ. ಬೆಳಿಗ್ಗೆನೇ ಹೇಳ್ತೀವಿ, ನಮ್ಗೆ ಆರ್ಡಿನರಿ ಕರ್ಕೊಂಡೋಗಿ. ಯಾಕೆ ಅಂತ ಕೇಳ್ತಾರೆ. ದೊಡ್ಡವ್ರು ಕರ್ಕೊಂಡೋಗಿದ್ದರು ಅಂದರೆ ಫೈನಾನ್ಷಿಯಲಿ ದೊಡ್ಡ ಕುಳುಗಳು. ಐ ಸೆಡ್ ನಥಿಂಗ್ ಡೂಯಿಂಗ್. ಐ ಡೋಂಟ್ ಫೀಲ್ ಕಂಫರ್ಟಬಲ್. ಇಲ್ಲಿ ನೀವು ಕೊಡೋ ಊಟಗಳು ಇವು ನನಗೆ ಇಷ್ಟ ಆಗಲ್ಲ. ಐ ಡಿಡ್ ನಾಟ್ ಗ್ರೋ ಅಪ್ ಇನ್ ದಟ್ ಅಟ್ಮಾಸ್ಫಿಯರ್. ಐ ಗ್ರೂ ಇನ್ ಎ ವೆರಿ ಆರ್ಡಿನರಿ ಅಟ್ಮಾಸ್ಫಿಯರ್ ಅಂತ ಅವ್ರು ಹೇಳಿ ತಕ್ಷಣ ಚೇಂಜ್ ಮಾಡಿ ಬೇರೆ ಒಂದು ಸಣ್ಣ ಇದು ಕೊಟ್ಟೋಗ್ತೀವಿ. ಒಂದು ದಿನಕ್ಕೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತೀವಿ. ಇನ್ಫ್ಯಾಕ್ಟ್ ವಿ ಫೆಲ್ಟ್ ವೆರಿ ಹ್ಯಾಪಿ ದೇರ್. ಅದು ನಮ್ಮ ಜೊತೆಲಿ ಇವನು ಬಂದಿರ್ತಾನೆ, ಯಾರೋ ನಮ್ಮ ವರದರಾಜ ನಾಯಕ್ ಅಂತ. ಆತನ ಬದುಕಿನ ಮೇಲೆ ಆ ದಿನಗಳ ಸಿನಿಮಾ ಮಾಡಿದ್ದು ನಾವು. ಆತ ಈ ಶ್ರೀಮಂತರ ಇದ್ರಲ್ಲಿ ಬೆಳೆದವನು. ಈ ಶ್ರೀಧರ್ ಇಲ್ಲಿರಿ, ಏನು ಹಿಂಗಾಗ್ಬಿಟ್ರಿ ನೀವು ಅಂತಾರೆ. ಇಲ್ಲಪ್ಪ, ನನಗೆ ಈಸಿ ಅನಿಸಲ್ಲ, ತೋರಿಸ್ಕೊಳ್ಳೋಕ್ಕೋಸ್ಕರ ಇರೋ ಅಗತ್ಯ ನನಗಿಲ್ಲ ಅಂತ ಹೇಳೋಗ್ತೀನಿ. ಇದರಲ್ಲಿ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋಬೇಕು ರಾಜ್ ಹೇಗೆ ಬೆಳೆದ್ರು ಅಂತ. ಅದೇ ನನ್ನ ಮೊಮ್ಮಕ್ಕಳಿದ್ದಾರೆ ಈಗ 3 ಜನ. ನಮ್ಮ ಅಕ್ಕನ ಮೊಮ್ಮಕ್ಕಳು ಕೂಡ ನನ್ನ ಈ ಮನೆಯಲ್ಲೇ ಹುಟ್ಟಿ ನನ್ನ ಮೊಮ್ಮಕ್ಕಳಾಗೆ ಬೆಳೆದ್ರು. ನಾನು ಒಂದು ಸಾರಿ ಅವ್ರನ್ನೆಲ್ಲ ಇದಕ್ಕೆ ಕರ್ಕೊಂಡು ಹೋಗ್ತೀವಿ, ಇಲ್ಲಿಗೆ ಚೆನ್ನೈಗೆ. ಅಲ್ಲಿ ಅವ್ರಿಗೋಸ್ಕರ ಸ್ವಲ್ಪ 3 ಸ್ಟಾರ್ ಹೋಟೆಲ್ ಮಾಡಿದ್ರು ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ ಅವ್ರಿಗೆ? ಬೆಳೆದಿರೋದು ಆಲ್ಮೋಸ್ಟ್ ಒಂದು ಬಂಗಲೆ ಅನ್ನೋ ಜಾಗದಲ್ಲಿ, ಮತ್ತು ಕಂಫರ್ಟ್ಸ್ ಸಾಕಷ್ಟು ಸಿಕ್ಕಿದೆ. ಅವರು ಸಾಮಾನ್ಯ ಜಾಗ, ನಾವು ಇಳ್ಕೊಳ್ತಿದ್ದೆಲ್ಲ ಹೇಳಿದ್ನಲ್ಲ, ಸ್ಟಾರ್ ಇರಲಿ, ಅತ್ಯಂತ ಸಾಮಾನ್ಯ ಜಾಗಗಳು. ಮತ್ತು ಹೋಗ್ತಾ ಇದ್ದು ದರ್ಗಾಗಳಿಗೆ. ಅವರು ಅಂತ ಅಪಲೋ ನಾವಿಲ್ಲಿರಲ್ಲ, ನನ್ನ ಮಕ್ಕಳು ಕರೆಯೋದೇ ಅಪಲೋ ನಾವು ಬೇರೆ ಹೋಟ್ಲು ಮಾಡಿಕೊಡಿ. ಅವ್ರಿಗೆ ಹೆಂಗಿದೆ ಅಂದರೆ, ಅವ್ರು ಬೆಳೆದಿರೋ ರೀತಿ, ಅವರು ರೂಢಿಸ್ಕೊಂಡಿರೋ ಭಾವನೆಗಳು ಮತ್ತು ನಂಬಿಕೆಗಳು ಹೇಗಿವೆ ಅಂದರೆ, ಈವನ್ ಸ್ಟಾರ್ ಹೋಟೆಲ್ಲು ಸ್ವಲ್ಪ ಗಲೀಜಿದ್ರೆ ಇಷ್ಟ ಆಗಲ್ಲ. ಇದೇನು ಹೀಗಿದೆ, ಟಾಯ್ಲೆಟ್ ಹಿಂಗಿದೆ, ರೂಮ್ ಹಿಂಗಿದೆ, ಸೋಫಾ ಹಿಂಗಿದೆ. ಕಾರಣ ಏನು? ಅವರ ಬಾಲ್ಯದಲ್ಲಿ ನಾವು ಆರ್ಥಿಕವಾಗಿ ಸಾಕಷ್ಟು ಮುಂದುವರೆದಿದ್ದೀನಿ.
ಇದು ಅವ್ರ ಮೇಲೆ ಪ್ರಭಾವ. ಆದರೆ ನನಗೆ ನನ್ನ ಬಾಲ್ಯ, ನಾನು ಲಾ ಮಾಡೋವರೆಗೂ, ಲಾ ಮಾಡಿದ ನಂತರ ಸಹ ನಾ ಇದ್ದದ್ದು ಬಹಳ ಸಾಮಾನ್ಯ ಮನೆಯಲ್ಲಿ. ಒಂದು ರೂಮಿನ ಮನೆಯಲ್ಲಿ 5-6 ಜನ ಇರ್ತಿದ್ವಿ. ಸೊ ಇದರಲ್ಲಿ ಇದ್ದ ನನಗೆ ಅದೇ ಗುಣ ಇದೆ. ಅದೇ ರೀತಿ ರಾಜ್ ಅವರು ಅಷ್ಟೆಲ್ಲ ಯಶಸ್ವಿಯಾದ ನಂತರ ಕೂಡ ಒಳಗಡೆ ಇದ್ದದ್ದು ಮುತ್ತುರಾಜ್. ಮುತ್ತುರಾಜ್ ಅವರ ಮಾರ್ಗದರ್ಶಕ ಆಗಿದ್ದ. ಯಾವ ರೀತಿ ಅವರ ವ್ಯಕ್ತಿತ್ವ ಡೆವಲಪ್ ಆಯಿತು ಅಂತ ಹೇಳ್ತೀನಿ. ಆಗ ನಾವು ಬೇರೆಯವರಿಗೆಲ್ಲ ಕಂಪೇರ್ ಮಾಡ್ತಾ ಹೋಗಬಹುದು. ಚಿಕ್ಕ ವಯಸ್ಸಿನಲ್ಲೇ 10 ಹೊಟ್ಟೆಗಳನ್ನ ತುಂಬಿಸಬೇಕಾಗಿತ್ತು, 10 ಬಾಯಿಗಳಿಗೆ ತುತ್ತು ಅನ್ನ ನೀಡಬೇಕಾಗಿತ್ತು. ಚೆನ್ನೈನಲ್ಲಿ ಹೋದಾಗ ಕೂಡ ಅವರು ಚೆನ್ನೈನಲ್ಲಿ ಇದ್ದಾಗ ಕೂಡ ಅವರು ಸೂಪರ್ ಸ್ಟಾರ್ ಅಲ್ಲ. 24-25 ಮಕ್ಕಳಿದ್ರು ಅಂದರೆ ಇನ್ನು ದೊಡ್ಡವ್ರು ತಗೊಳ್ಳಿ. ಬರೀ ಊಟ ಕೊಡೋದಲ್ಲ, ಅವರ ಓದು, ಅವರ ಆರೋಗ್ಯ, ಔಷಧಿಗಳು, ಅವ್ರಿಗೇನೋ ಸಾಮಾನುಗಳು, ಇದು ಸ್ವಲ್ಪ ಅಲ್ಲ, ಏಕಾಂಗಿಯಾಗಿ ನಿರ್ವಹಿಸಿದ್ರು. ಅವರು ಏಕಾಂಗಿಯಾಗಿ ನಿರ್ವಹಿಸಿದ್ರು. ಮೊದಲು ತನ್ನ ಕುಟುಂಬ, ನಂತರ ತನ್ನ ಹತ್ತಿರದವರ ಕುಟುಂಬ, ಸ್ವಲ್ಪ ಹೋಗ್ತಾ ಹೋದಾಗ ಬಳಗ, ಆ ಬಳಗ ನಂತರ ವಿಸ್ತಾರ ಆಗ್ತಾ ಹೋಯಿತು. ಅಕ್ಷರಶಃ ವಿಸ್ತಾರ ಆಗ್ತಾ ಹೋಯಿತು. ಯಾರೂ ಇವತ್ತು ಎತ್ತದೇ ಇರೋ, ಬಹುಶಃ ನೆನೆಸ್ಕೊಳ್ದೇ ಇರೋ, ಬಹುಶಃ ಮರ್ತೋಗಿರೋ ಒಂದು ಸಂಗತಿ ಇಲ್ಲಿ ಈಗ ನಾನು ಪ್ರಸ್ತಾಪಿಸಲೇಬೇಕು. 70ಕ್ಕೆ ಮುಂಚೆ, 1970ರ ದಶಕ ಅಲ್ಲ, 70ಕ್ಕೆ ಮುಂಚೆ 68-69 ಇರಬೇಕು. ಅಷ್ಟೊತ್ತಿಗಾಗಲೇ 100 ಸಿನಿಮಾದಲ್ಲಿ ಮಾಡಿದ್ದಾರೆ ಇವರು. ಭಾಗ್ಯದ ಬಾಗಿಲು ಬಂದಿದೆ. ಆಗ ಕೂಡ ನಂಬರ್ 1 ಅಂತ ಕನ್ನಡದಲ್ಲಿದ್ರೂ ಆರ್ಥಿಕವಾಗಿ ದೊಡ್ಡ ಮಟ್ಟದ ನಟರಾಗಿರಲಿಲ್ಲ. MGR ಥರ ಅಥವಾ NTR ಥರ ಇರಲಿಲ್ಲ. ಇನ್ನು ಹಿಂದಿಯವ್ರು ಹೋಲ್ಸೋದೇ ಬೇಡ. ಆ ಸಮಯದಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಬಹಳಷ್ಟು ಸಿನಿಮಾಗಳು ತಯಾರಾಗ್ತಿದ್ವು. ಎಲ್ಲಿ? ಮೈಸೂರು. ಇವರು ಟ್ರೈನಲ್ಲಿ ಬೆಂಗಳೂರು ಬಂದು ತಿರುಗಿ ಟ್ರೈನಲ್ಲಿ ಮೈಸೂರಿಗೆ ಹೋಗಿ ಅಲ್ಲಿ ಒಂದು 15 ಸಿನಿಮಾಗಳು. ಆಗ ವರ್ಷಕ್ಕೆ 8, 10, 12, 15 ಸಿನಿಮಾ ಮಾಡ್ತಿದ್ರು. ಅಲ್ಲೇ ಇದ್ದದ್ದು. ಆವಾಗ ಒಂದು ದಿನ ಒಂದು ಘಟನೆ ನಡೆಯುತ್ತೆ. ಕೆಲವು ಜನ ಇವ್ರನ್ನ ನೋಡೋಕೆ ಬಂದಿರ್ತಾರೆ. ಆಗಲೇ ಅಭಿಮಾನಿ ಬಳಗ ಶುರುವಾಗಿರುತ್ತೆ ಇವರಿಗೆ. ಆ ಅಭಿಮಾನಿಗಳು ಇನ್ನೂ ರಾಜ್ಕುಮಾರ್ ಅಭಿಮಾನಿ ಸಂಘ ಇವು ಯಾವುದೂ ಇಲ್ಲ, ಬರಬಹುದು ಅಂತಲೂ ಇಲ್ಲ. ಆ ಸಮಯದಲ್ಲಿ ಕೆಲವು ಅಭಿಮಾನಿಗಳು ಬಂದಾಗ ಹೆಚ್ಚಿಗೆ ಒಂದು 10-12 ಜನ ಇರ್ತಾರೆ. ಅವರು ಊಟ ಕೊಡೋಕ್ಕೆ ಕೇಳ್ತಾರೆ. ರಾಜ್ ಅವರಲ್ಲ, ರಾಜ್ ಅವರು ಊಟ ಕೊಡಿ ಅಂತ ನಟಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ, ಹೇಳಿದ್ದು ಮುತ್ತುರಾಜ್ಗೆ ಹಸಿವು ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತಿತ್ತು. ನಾನು ನೋಡೋಕೆ ಬಂದ್ಬಿಟ್ಟಿದ್ದಾರೆ ಹೊಟ್ಟೆ ಬಟ್ಟೆ ಕಟ್ಕೊಂಡು. ಅವ್ರು ಊಟಕ್ಕೆ ಹೋಗೋಕ್ಕೆ ಹಣ ಇರುತ್ತೋ ಇಲ್ವೋ, ಹಣ ಇದೆಯೋ ಇಲ್ವೋ ಅಂತೇಳಿ ಊಟ ಕೊಡಿ ಅಂತಾರೆ. ಆ ಪ್ರೀಮಿಯರ್ ಸ್ಟುಡಿಯೋ ಮಾಲೀಕ ಮತ್ತು ನಿರ್ಮಾಪಕ ಬಸವರಾಜಯ್ಯ ಗಲಾಟೆ ಮಾಡಿಬಿಡ್ತಾರೆ. ನಿನ್ಗೇನು ಗೊತ್ತಾಗುತ್ತೆ ಒಬ್ಬ ಪ್ರೊಡ್ಯೂಸರ್ ಕಷ್ಟ? ಬಂದವರಿಗೆಲ್ಲ ಊಟ ಕೊಡ್ತಾ ಕೂತ್ಕೊಂಡ್ರೆ ಅಷ್ಟೇ, ಚುಂಬಿಡ್ಕೊಂಡು ಹೋಗ್ಬೇಕಾಗತ್ತೆ, ನಾನು ಕೊಡಲ್ಲ ಅಂದ್ಬಿಡ್ತಾರೆ. ಏನು ಪ್ರೊಡ್ಯೂಸರ್ಗಳು ರಾಜ್ಕುಮಾರ್ ಅವ್ರಿಗಾಗಲಿ ಪಾರ್ವತಮ್ಮ ಆಗ್ತಾನೆ ಪ್ರೊಡ್ಯೂಸರ್ ಜೊತೆ ಮಾತಾಡ್ತಿರ್ತಾರೆ. ತುಂಬ ಏನು ಗೌರವ ಕೊಡ್ತಾ ಇರಲಿಲ್ಲ. ಇನ್ಕ್ಲೂಡಿಂಗ್ ಬಂಗಾರದ ಮನುಷ್ಯ ಟೈಮ್ವರೆಗೂ ಯಾರು ತುಂಬ ಗೌರವ ಕೊಡೋದು. ನೀವು ಅಂದರೆ ಗ್ರೇಟ್, ನೋ. ಮುದ್ದೆ ತಿಂದಾಯ್ತಾ, ಶಾರ್ಟಿಗೆ ಬರೋಕ್ಕೆ ಹೇಳು, ಶಾರ್ಟ್ ರೆಡಿ ಆಗಿದೆ, ಈ ರೀತಿ ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದದ್ದು ನನಗೆ ಖಚಿತವಾಗಿ ಗೊತ್ತಿರೋ ಸಂಗತಿಗಳು. ಆಗ ಇವರು ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಅವರು ಬಹಳ ಕೆಟ್ಟದಾಗಿ ಮಾತನಾಡ್ಬಿಡ್ತಾರೆ. ಯಾರು? ಬಸವರಾಜಯ್ಯ. ಇನ್ನೂ ಜ್ಞಾಪಕ ಇದೆ ಹೆಸರು ನನಗೆ. ಪ್ರೀಮಿಯರ್ ಸ್ಟುಡಿಯೋ ಮಾಲೀಕ. ಅದು ಯಾವುದು ಸಿನಿಮಾ ಅಂತ ಮರ್ತಿದ್ದೀನಿ ನಾನು. ಆ ಸಿನಿಮಾ ಮುಗಿದ ಮೇಲೆ ಕಡೆ ದಿನ ಅಂತ ಕಾಣುತ್ತೆ. ಇನ್ಮೇಲೆ ಈ ಸ್ಟುಡಿಯೋದಲ್ಲಿ ನಾನು ಖಾಲಿ ಇಡಲ್ಲ. ಇಟ್ ಬಿಕಮ್ಸ್ ಎ ಬಿಗ್ ನ್ಯೂಸ್ ಅಟ್ ದಟ್ ಟೈಮ್. ಇಟ್ ಬಿಕೇಮ್ ಹಾಟ್ ಟಾಪಿಕ್. ಪ್ರಜಾವಾಣಿಯಿಂದ ಹಿಡಿದು ಎಲ್ಲ ಪತ್ರಿಕೆಗಳು ಖಂಡಿಸೋದು, ಟೀಕಿಸೋದು ರಾಜ್ ಅವರನ್ನು. ಆ ಸಮಯದಲ್ಲೇ ಅಷ್ಟೊತ್ತಿಗಾಗಲೇ ನನಗೆ ಓದುವ ಹವ್ಯಾಸ ಬೆಳೆದಿತ್ತು. ಪ್ರಜಾವಾಣಿಯಲ್ಲಿ ಬಂದಿದ್ದು ನಂಗೆ ಇನ್ನೂ ಗೊತ್ತಿದೆ. ಯಾಕೆಂದರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ರಾಜ್ಕುಮಾರ್ ಇಷ್ಟಪಡ್ತಿದ್ದವರು. ಬಹುಶಃ ಕಡಿಮೆ ವಾಗ್ವಾದದ ಕಾರಣಕ್ಕೋಸ್ಕರ ನಾನು ವಾದಕ್ಕೆ ಬೀಳ್ತಾ ಇದ್ದವನು ಆ ವಯಸ್ಸಿನಿಂದ. ಆ ಕಾರಣಕ್ಕೆ ನಾನು ಕಲ್ಯಾಣ್ ಕುಮಾರ್ ಇಷ್ಟ ಅಂತಿದ್ದೆ. ಆಮೇಲೆ ಬರ್ತೀನಿ ರೀ ಅದಕ್ಕೆ. ಪ್ರಜಾವಾಣಿಯಲ್ಲಿ ಬರ್ತಿತ್ತು ಏನು ಅಂತ ಹೇಳಿದ್ರೆ, ನಟರುಗಳು ಬರ್ತಾರೆ ಹೋಗ್ತಾರೆ, ನಿರ್ಮಾಪಕ ಸ್ಟುಡಿಯೋ ಇದ್ದೇ ಇರುತ್ತೆ. ಈ ನಿರ್ಧಾರದಿಂದ ತೊಂದರೆ ಆಗೋದು ರಾಜ್ಕುಮಾರ್ ಅವರಿಗೆ. ರಾಜ್ಕುಮಾರ್ ಈ ನಿರ್ಧಾರ ತೆಗೆದುಕೊಂಡು ತಪ್ಪು. ಬೇಕಾದ್ರೆ ಯಾರಾದರೂ ಅವ್ರನ್ನ ನೋಡೋಕೆ ಬಂದಾಗ ಅವರ ಜೇಬಿನಿಂದ, ಅವರ ಹಣದಿಂದ ಯಾರ್ಯಾರು ಹೇಳ್ಬಿಟ್ಟು ಏನಾದರೂ ಕೊಡಲಿ, ನಿರ್ಮಾಪಕನಿಗೆ ಕೊಡು ಅಂತ ಹೇಳೋದು ತಪ್ಪು ಅಂತ ಇವತ್ತು ಹುಡ್ಕಿದ್ರು ಗೊತ್ತಾಗುತ್ತೆ. ಆ ಇಸ್ವಿ ಗೊತ್ತಿದೆ ನನಗೆ, 1969 ಅನಿಸುತ್ತೆ, ಡೇಟ್ ಗೊತ್ತಿಲ್ಲ. ಆದ್ರೆ ಪ್ರಜಾವಾಣಿಗೆ ಯಾರು ಹೋಗಿ ತಗ್ಸಿದ್ರೆ ಅಲ್ಲಿದೆ ಎಲ್ಲ. ಪ್ರಜಾವಾಣಿ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರೆಗೂ ಇಲ್ಲ, ಎಲ್ಲ ಪ್ರತಿಗಳು ನಮಗೆ ಲಭ್ಯ ಇದೆ. ಎಲ್ಲರೂ ಇದು ಮಾಡ್ತಾರೆ. ನಮಗೆ ಅನಿಸುತ್ತೆ ಏನು ಹಿಂಗೆ ಮಾಡಿಬಿಟ್ರಲ್ಲ ಇವರು, ಏನಾಗುತ್ತೆ ಅಂತ. ಬೆಂಗಳೂರಿಗೆ ಶೂಟಿಂಗ್ಗಳು ಶಿಫ್ಟ್ ಆಗ್ತವೆ. ಆಗಲೇ ಚಾಮುಂಡೇಶ್ವರಿ ಸ್ಟುಡಿಯೋ ಇವೆಲ್ಲ ಬೆಳೆಯೋದಕ್ಕೆ ಶುರುವಾಗೋದು.
ಇನ್ನೂ ಹೊರಾಂಗಣ ಹೆಚ್ಚಿಗೆ ಇರಲಿಲ್ಲ. ಎಲ್ಲ ಸಿನಿಮಾಗಳು ಒಳಗಡೆನೆ, ಸ್ಟುಡಿಯೋ ಒಳಗಡೆನೆ ತಯಾರಾಗ್ತಿದ್ವು. ಆಗ ಇಲ್ಲಿ ಬಂದು ತಮ್ಮ ಇನ್ನೂ ಪ್ರೊಡಕ್ಷನ್ಗೆ ಬಂದಿಲ್ಲ. ಕೆಲವು ಪ್ರೊಡ್ಯೂಸರು ಅವ್ರು ಇಷ್ಟಪಡೋ ಪ್ರೊಡ್ಯೂಸರ್ಗಳು ಇದ್ದರು. ಎಲ್ಲ ಜನಾಂಗದವರು ಎಲ್ಲರೂ ಅವ್ರನ್ನ ಇಷ್ಟಪಡೋರು ಪ್ರೊಡ್ಯೂಸರ್ಗಳಿದ್ದರು. ಸೊ ಅವ್ರುಗಳೆಲ್ಲ ಅವ್ರು ಬೇಕು ಅಂತ ಹೇಳಿ ಆಗಲೇ ಮೊದಲೇ ಬುಕ್ ಬೇರೆ ಆಗಿರುತ್ತೆ, ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಆ ನಂತರ ಬೆಳೀತಾ ಹೋಗ್ತಾರೆ. ಬೆಳೆದು ಸಂಪತ್ತಿಗೆ ಸವಾಲ ನಂತರನೇ ಅವರು ಸೂಪರ್ ಸ್ಟಾರ್ ಲೆವೆಲ್ಗೆ ಹೋಗೋದು. ಆಗಲೇ ಅವರು ಪ್ರೊಡಕ್ಷನ್ಗೆ ಬರೋದು. ಬಂಗಾರದ ಮನುಷ್ಯ ಟೈಮ್ನಲ್ಲೂ ಬಂದಿರಲಿಲ್ಲ, ಸಂಪತ್ತಿಗೆ ಸವಾಲ್ ಟೈಮ್ನಲ್ಲೂ ಬಂದಿರಲಿಲ್ಲ. ಸಂಪತ್ತಿಯ ಸವಾಲಿನಲ್ಲಿ ಇವ್ರು ಬರಲ್ಲ, ಪಿ ವಿ ಶ್ರೀನಿವಾಸ್ ಬರೋಕ್ಕಾಗಲ್ಲ, ಅವ್ರಿಗೆ ಅನಾರೋಗ್ಯ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದು ಹಾಡು ಹೇಳ್ತಾರೆ. ಅವ್ರು ಯಾರನ್ನೋ ಕಂಡಮ್ ಮಾಡೋಕ್ಕೆ ಹೇಳೋದಲ್ಲ, ಅದು ಉಟ್ಕೊಳ್ಳುತ್ತೆ. ದೇವರಾಜ್ ಅರಸು ಅವರು ವಿರುದ್ಧ, ದೇವರಾಜ್ ಅರಸು ಅಲ್ಲ, ಅರಸು ಬಗ್ಗೆ ಭಾಳ ಜನ ಗೊತ್ತಿಲ್ಲ. ಅವರು ಇಷ್ಟಪಟ್ಟ ಕಟ್ಟ ಕಡೆಯ ರಾಜಕಾರಣಿ, ಮನಸ್ಸಿನಿಂದ ಇಷ್ಟಪಟ್ಟ ರಾಜಕಾರಣಿ ಅಂದರೆ ದೇವರಾಜ್ ಅರಸು ಮಾತ್ರ. ಅದಾದ ನಂತರ ಯಾರನ್ನೂ, ಇನ್ಕ್ಲೂಡಿಂಗ್ ಬಂಗಾರಪ್ಪ, ಯಾರನ್ನೂ ಇಷ್ಟಪಡಲಿಲ್ಲ. ಅವರು ನಮ್ಗೆ ಹೇಳ್ಕೊಂಡಿದ್ದಾರೆ, ಇದು ಆ ವ್ಯಕ್ತಿತ್ವ, ಮಾತನಾಡೋ ರೀತಿ, ಆ ಸ್ಪಷ್ಟತೆ ತುಂಬ ಇದೆ, ಇವತ್ತಿನವ್ರಿಗೆ ಇಲ್ಲ ಅಂತ 3-4 ಸರಿ ನಮ್ಗೆ ಹೇಳಿದ್ದಾರೆ. ಆಗ ಆ ಹಾಡು ಹೇಳಿದ ನಂತರ ಹಾಡು ಮತ್ತು ಗಾಯಕ ಮತ್ತು ನಾಯಕ ನಟ ಆಗಿ ಬೆಳೀತಾರೆ. ಇವರ ಶಿಸ್ತು ಇಲ್ಲದ, ಇವರಿಗಿಂತಲೂ ಛಲವಾಗಿದ್ದ ನಟ ಅಂತ ಹೇಳಿದ್ರೆ ಅತ್ಯಂತ ಛಲವಾಗಿದ್ದ ನಟ ಕಲ್ಯಾಣ್ ಕುಮಾರ್. ನಮ್ಗೆ ಹೇಳ್ಕೊಂಡಿದ್ದಾರೆ, ಆ 2 ನಕ್ಷತ್ರಗಳು ಸಿನಿಮಾದಲ್ಲಿ ಮಾಡುವಾಗ ಅಭಿಮಾನಿ ದೇವತೆಗಳೇ ಅಂತಾರಲ್ಲ, ನೀವು ಸಂತೋಷ ಕೊಡ್ತೀರಿ, ಆ ಸಂತೋಷ ತಗೊಳ್ಳೋಕ್ಕೋಸ್ಕರ ಅವ್ರು ಬರ್ತಾರೆ. ನೀವು ಅಭಿಮಾನಿ ದೇವತೆಗಳೇ ಅಂತಿರಲ್ಲ. ಯಾಕೆ ನಮಗೆ ಆ ಚಿಕಿತ್ಸಕ ಮನೋಭಾವ, ತಿಳ್ಕೊಳ್ಳೋ ಮನೋಭಾವ ಆ ವಯಸ್ಸಿನಿಂದಲೂ ಇದ್ದೇ ಇತ್ತು ನಮಗೆ. ಮತ್ತೆ 4 ನಾನು ಚಿಕ್ಕ ಹುಡುಗ ಏನಲ್ಲ, ಅಷ್ಟೊತ್ತಲ್ಲಿ 29-30 ವರ್ಷ ಆಗ್ತಾಯಿತ್ತು ನನಗೆ. ಸೊ ನಾವೆಲ್ಲ ಕೇಳ್ತೀವಿ. ಆಮೇಲೆ ಅವ್ರನ್ನ ಯಾರೂ ನಾವು ಕಾಲು ಮುಗಿತಾ ಇರಲಿಲ್ಲ. ಭಾಳ ಜನದು ಕಾಲು ಮುಗಿದರೆ ಇದು ಮಾಡೋದಿಲ್ಲ ಅಂತ. ಅವರು ಕಾಲು ಮುಗಿದೇ ಇದ್ದ ನಮ್ಮನ್ನು ಇಷ್ಟಪಡ್ತಿದ್ರು. ನಾವು ಪ್ರಾಯದಿಂದ ಹೋಗಿ ನಾವು ಯಾರೂ ಅಂತಿರಲಿಲ್ಲ, ಎಲ್ಲರೂ ಅಪ್ಪಾಜಿ ಅಂತಿದ್ವಿ. ಅದು ಸಹಜವಾಗಿ ಬಂದುಬಿಡೋದು, ಅವ್ರು ಆ ಕಣ್ಣು ನೋಡೋ ರೀತಿಯಲ್ಲಿ ಬಂದುಬಿಡೋದು. ಯಾಕೆ ಅಭಿಮಾನಿ ದೇವತೆಗಳೇ ಅಂತ ಇದು ಮಾಡ್ತೀರಿ? ಆ ಅಭಿಮಾನ ಸುಮ್ಮನೆ ಬಂದಿಲ್ಲ, ನೀವು ಸಂತೋಷ ಕೊಡ್ತಿದ್ದೀರಿ ಅಂತ ಹೇಳ್ತಾರೆ. ನಿಮ್ಗಳಿಗೆ ಗೊತ್ತಿಲ್ಲ ಪ್ರತಿಭೆಯಲ್ಲಿ ಏನು ಕಡಿಮೆ ಇದ್ರು. ಇದೇ ಪದ ಹೇಳ್ತಾರೆ, ಕಲ್ಯಾಣ್ ಕುಮಾರ್ ಏನು ಕಡಿಮೆ ಇದ್ರು, ನಮಗಿಂತಲೂ ಆ ಸ್ಕಿನ್ನು ಇದೆಲ್ಲ ಹೊಳಿತಿತ್ತು, ನಮಗಿಂತಲೂ ನಾವು ಅಂತ ಮಾತಾಡ್ತಿದ್ರು, ನಮಗಿಂತಲೂ ಹೊಳಿತಿತ್ತು, ಪ್ರತಿಭೆ ಇತ್ತು. ಆದರೆ ಅವ್ರಿಗಿಂತಲೂ ಹೆಚ್ಚಿಗೆ ನಮ್ಗೆ ಯಾಕೆ ಪುರಸ್ಕರಿಸಿದ್ರು, ನಮ್ಮ ಹತ್ರಕ್ಕೆ ಯಾಕೆ ಇದು ಮಾಡಲಿಲ್ಲ? ಏನೋ ಅಭಿಮಾನ ಯಾಕೆ ಬರುತ್ತೆ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ, ತಿಳ್ಕೊಳಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನನಗೆ ಅವರು ದೇವರುಗಳೇ, ಆ ಅಭಿಮಾನಿಗಳು ನನಗೆ ದೇವರುಗಳು. ಅದನ್ನು ನಾವು ಒಳಗಡೆಯಿಂದ ಹೇಳ್ತೀನಿ, ನಾವು ಹೇಳ್ತೀವಿ ಒಳಗಡೆಯಿಂದ. ಅದು ನಾಟಕಕ್ಕೋಸ್ಕರ ನಾಟಕೀಯವಾಗಿ ಪ್ರಭಾವ ಬೀರಬೇಕು ಅಂತ ಹೇಳ್ತಾ ಇಲ್ಲ. ನಮಗೆ ಆ ನಂಬಿಕೆ ಇದೆ. ಇದಕ್ಕೆ ಪೂರಕವಾದ ಮತ್ತೊಂದು ಘಟನೆ ಹೇಳ್ತೇನೆ. ವೀರಪ್ಪನಿಂದ ಬಿಡುಗಡೆ ಬಂದಿದ್ದಾರೆ. ಆ ಕಿಡ್ನ್ಯಾಪ್ ಸಮಯದಲ್ಲಿ ಆ ಇಡೀ ಕುಟುಂಬ ಹೇಗೆ ನರಳಿತು ನಮಗೆ ಮಾತ್ರ ಗೊತ್ತು, ಯಾರೋ ಬರಹಗಾರರು ಗೊತ್ತು. ಈಗ ಅಷ್ಟೇನು ಕನೆಕ್ಟ್ ಇಲ್ಲ ಅಂತ ಹೇಳಿದ್ರು ನಮ್ಗೆ ಹೇಗೆ ದೊಡ್ಡವರು ಕಲಿಸ್ತಾರೆ, ದೊಡ್ಡವರು ನಮಗೆ ಮಾರ್ಗದರ್ಶನ, ಅವರ ಆಲೋಚನೆ ಮಾಡ್ದೇ ಹೇಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉಪಸಂಗತಿಯ ನನ್ನ ಜೊತೆ ನಾನು ಹಂಚ್ಕೊಳ್ಳೇಬೇಕು. ನಾವು ಮನೆಗೆ ಹೋಗ್ತೀವಿ, ಪುಟ್ಟಣ್ಣಯ್ಯ, ಅವತ್ತು ಬೇರೆ ಚಂಪಾ ಇವರೆಲ್ಲ ಇಲ್ಲ, ಪುಟ್ಟಣ್ಣಯ್ಯ, ದೇವನೂರು ಮತ್ತು ನಾನು, ಬಚ್ಚನ್ನು ನನ್ನ ಜೊತೆ ಇದ್ದೇ ಇರ್ತಾರೆ ಹುಡುಗರು. ನನ್ನನ್ನು ಹಚ್ಕೊಂಡ್ಬಿಟ್ಟಿರುತ್ತೆ ಅಷ್ಟೊಂದಾಗಲೇ ಫ್ಯಾಮಿಲಿ. ಅದಕ್ಕೆ ಕಾರಣ ಮುಂದೆ ಹೇಳ್ತೀನಿ ನಾನು. ಆ ಸಮಯದಲ್ಲಿ ನಾವು ಏನೇನು ಮಾಡಿದ್ದೋ, ಯಾಕೆ ಆ ರೀತಿಯ ಬಾಂಧವ್ಯ ಬೆಳೀತು ಅಂತ. ಸೊ ಅವರು ಕಿಡ್ನ್ಯಾಪ್ನಲ್ಲಿದ್ದಾರೆ. ಮನೆಗೆ ಹೋಗ್ತೀವಿ. ಮನೆಗೆ ಹೋದಾಗ ಚಂದ್ರಶೇಖರ್ ಗುರೂಜಿ ಅಂತ ನಿಮಗೆ ಗೊತ್ತಿರುತ್ತೆ, ಆ ಸಮಯದ ದೊಡ್ಡ ಹೆಸರು. ಅವ್ರು ಹೋಮ ಮಾಡ್ತಾ ಇರ್ತಾರೆ ಹಾಲ್ನಲ್ಲಿ, ಪಾರ್ವತಮ್ಮ ಎಲ್ಲ ಕೂತಿರ್ತಾರೆ. ಅವರಿಗೆ ದೇವನೂರು ಅಂದರೆ ಬಹಳ ಅಭಿಮಾನ. ಆ ಶಕ್ತಿಧಾಮ ಅಂತ ಬೀದಿ ವೇಶ್ಯರಿಗೋಸ್ಕರ ಒಂದು ಸಂಘ ಕಟ್ಟಿರ್ತಾರೆ, ಆಶ್ರಮ ಮಾಡಿರ್ತಾರೆ ಮೈಸೂರಿನಲ್ಲಿ. ಅದ್ರ ಬಗ್ಗೆ ಇವರ ಸಲಹೆ ತಗೊಳ್ತಿರ್ತಾರೆ. ಆಗ ದೇವನೂರು ಕಂಡ್ರೆ ಅಪಾರ ಇದು ಅವ್ರಿಗೆ ಗೌರವ. ನಾವು ಹೋಗ್ತೀವಿ. ಹೋದಾಗ ಸಂಕಟದಲ್ಲಿರ್ತಾರೆ, ಬರ್ತಾರೆ, ಮಾತಾಡ್ತಾರೆ. ನಮ್ಮನ್ನೆಲ್ಲ ಸಾರ್ ಅಂತಿದ್ರು. ನನಗೆ ಇವತ್ತಿಗೂ ಬೇಜಾರಂದರೆ ಅವ್ರಿಗೆ 100 ಸರಿ ಕೈ ಮುಗಿದು ಹೇಳ್ತೀನಿ, ತಾಯಿ ನನ್ನ ಸಾರ್ ಅನ್ಬೇಡಿ, ಶ್ರೀಧರನ್ನೇ ಏಕವಚನ ಕರೆದ್ರೆ. ನಾನು ರಾಜವ್ರಿಗೆ ಹೇಳಿಲ್ಲ ಇದನ್ನು, ಆದರೆ ಅವ್ರಿಗೆ ಹೇಳ್ತಿದ್ದೆ, ನೀವು ನನ್ನ ಶ್ರೀಧರ್ ಅನ್ಬೇಕು, ಇದು ಮಾಡಬೇಕು, ನನ್ನ ತಾಯಿ ನೀವು ಅಂತ ಕೈ ಮುಗಿದು ಹೇಳ್ತೆ ಅವ್ರನ್ನ. ಆದರೂ ನನ್ನ ಕೈಲಿ ಆಗ್ತಿಲ್ಲ, ನಿಮ್ಮನ್ನು ನೋಡಿದ್ರೆ ಉದಯ ಶಂಕರ್ ಥರ ಕಾಣ್ತೀರಿ, ಈ ಪದ ಹೇಳಿದರು. ಯಾವಾಗಲೂ ಪುಸ್ತಕ ಇದು ತಿಳ್ಕೊಳ್ಳೋದು ಇದರಲ್ಲೇ ಇರ್ತೀರಿ. ಉದಯ ಶಂಕರ್ ಕೂಡ ಅದೇ ರೀತಿಯ ವ್ಯಕ್ತಿ ಅವರು, ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳಿದರು.
ಆ ಮನೆಗೆ ಹೋಗಿ ಸಮಾಧಾನ ಮಾಡಿ ಬರೋವಾಗ ಪಾರ್ವತಮ್ಮನವ್ರಿಗೆ ದೇವನೂರು ಮಹಾದೇವ ಹೇಳ್ತಾರೆ. ದೇವನೂರು ಮಹಾದೇವ ಗೊತ್ತಿರೋರು ಗೊತ್ತು, ಅವ್ರಿಗೆ ಅತ್ಯಂತ ಜನಪ್ರಿಯ ವ್ಯಕ್ತಿ ಅಲ್ಲ, ಆದರೆ ಜನಪ್ರಿಯ ವ್ಯಕ್ತಿಗಳನ್ನ ರೂಪಿಸುವ ಮಹಾ ಸಾಧಕ. ಅವರ ಬರವಣಿಗೆಯ ಮೂಲಕ, ಮಾತಿನ ಮೂಲಕ. ನಾವು ಬರೋವಾಗ ಒಂದು ಮಾತು ಹೇಳ್ತಾರೆ, ಅಮ್ಮ ನೀವೊಂದು ಕೆಲಸ ಮಾಡಿ, ಈ ಸಂಕಟದಲ್ಲಿ ಮನೇಲೇ ಕೂತ್ಕೊಂಡು ಪೂಜೆ ಇದು ಮಾಡ್ತಾಯಿರಿ, ಸ್ವಲ್ಪ ದೇವಸ್ಥಾನಗಳನ್ನ ಸುತ್ಕೊಂಡ್ಬನ್ನಿ. ನಿಮ್ಗೆ ಯಾವ್ಯಾವ ದೇವಸ್ಥಾನ ಇಷ್ಟ, ನಿಮಗೆಲ್ಲ ಇಷ್ಟ ಇರುತ್ತೆ, ಹೆಚ್ಚು ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಸಮಾಧಾನ ಆಗುತ್ತೆ. ನಾನು ಅವ್ರನ್ನ ನೋಡ್ತೀನಿ, ದೇವನೂರವ್ರನ್ನ. ಯಾಕೆ ನಾವು ಯಾವತ್ತೂ ದೇವಸ್ಥಾನಗಳಿಗೆ ಓದೋರಲ್ಲ, ಅವರು ನಮ್ಗೆ ಗೊತ್ತಿರೋಂಗೆ ಓದೋರಲ್ಲ, ಗಂಧದ ಕಡ್ಡಿ ದೀಪ ಬೆಳಗ್ದವ್ರಲ್ಲ. ಏನು ಹೀಗೆ ಮಾತಾಡ್ಬಿಟ್ರಲ್ಲ ಅವರು. ಸಮಾಧಾನ ಮಾಡ್ಕೊಳ್ಳೋದಕ್ಕೆ ನೀವು ಇದು ಮಾಡ್ಕೊಳ್ಳಿ, ಮಕ್ಳ ಜೊತೆ ಆಟ ಆಡಿ ಕೂತ್ಕೊಂಡು ಧ್ಯಾನ ಮಾಡಿ ಹೇಳ್ಬೇಕಾಗಿತ್ತು, ಹೀಗೆ ಅಂದ್ಬಿಟ್ರಲ್ಲ ಅಂತ ನೋಡ್ತೀನಿ, ಮಾತನಾಡಲ್ಲ. ಅದು ಗೊತ್ತಾಗತ್ತೆ, ಅದು ಹೇಳಿದ್ದು ನನಗೆ ಅಷ್ಟೇನು ಪಥ್ಯ ಆಗಲಿಲ್ಲ ಅಂತ ದೇವನೂರವ್ರಿಗೆ ಭಾಳ ಸೂಕ್ಷ್ಮ ವ್ಯಕ್ತಿ ಗೊತ್ತಾಗುತ್ತೆ. ಇವತ್ತು ಈ ಸಂಗತಿ ಅವರು ಬಹುಶಃ ಮರ್ತಿರ್ತಾರೆ. ನಾವು ಬರ್ತೀವಿ ಹೊರಗಡೆ, ನಂತರ ಅವರು ನಾವು ಪುಟ್ಟಣ್ಣಯ್ಯ ಎಲ್ಲ ಒಂದು ಕಡೆ ಹೋಗ್ತೀವಿ. ಬಚ್ಚನ್ನು ನಾನಲ್ಲ. ನಾನು ಕೇಳ್ತೀನಿ, ಏನು ಸರ್ ಅವಿಗೆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ತೀರಿ, ನಾವು ಮೌಢ್ಯದ ವಿರುದ್ಧ. ಈ ದೇವಸ್ಥಾನ ಅನ್ನೋದೇ ಅದು ಬಂದಿರೋದೇ ಈ ಬ್ರಾಹ್ಮಣ್ಯ ವೈದಿಕ ಸಂಸ್ಕೃತಿಯಿಂದ. ಶ್ರೀಧರ್, ಅಷ್ಟು ಸರಳವಾಗಿ ತಗೋಬೇಡಿ. ನಾವು ಹೌದು ವೈದಿಕ ಸಂಸ್ಕೃತಿಯನ್ನು ನಾವು ಇದು ಮಾಡಬೇಕು, ಬ್ರಾಹ್ಮಣ್ಯದ ಬಗ್ಗೆ ನಾವು ಮಾಡ್ತಿದ್ದೀವಿ. ಆದರೆ ಮನುಷ್ಯನಿಗೆ ಸರ್ಕಾರ ಆಗಲಿ ಜನಸಮೂಹ ಆಗಲಿ ಯಾವುದರಿಂದಲೂ ಏನೂ ನೆಮ್ಮದಿ ಸಿಗ್ತಾ ಇಲ್ಲ. ಇದೇ ಪದ ಹೇಳಿದಾರೆ ಅವರು. ನೆಮ್ಮದಿ ಸಿಗ್ತಾ ಇಲ್ಲ ಅಂದಾಗ ಕಾಣೋದಕ್ಕೆ ನಾವು ಮೊರೆ ಹೋಗಬೇಕಾಗತ್ತೆ. ನಾವು ಅದರ ಬಗ್ಗೆ ರಿಜಿಡ್ ಆಗಿರಬಾರ್ದು. ನಿಮಗೆ ನನಗೆ ಅಲ್ಲಿ ಹೋದರೆ ಸಿಗಲ್ಲ, ಖಂಡಿತ ಸಿಗಲ್ಲ. ನಾವು ಅದ್ರ ಬದಲು ಯಾವುದೋ ಆಶ್ರಮನೋ ಧ್ಯಾನನೋ ಇದಕ್ಕೆ ಹೋಗೋಣ ಅಂತೀವಿ. ಆದರೆ ಅವರಿಗೆ ಆ ದೇವಸ್ಥಾನಗಳಿಗೆ ಹೋದರೆ ಸಿಕ್ಕೇ ಸಿಗುತ್ತೆ. ಅವ್ರು ಬರ್ತಾರೆ. ಅವ್ರು ಏನೇ ಇರಲಿ, ಪೌರೋಹಿತ್ಯ ಅನ್ನೋದು ಕೂಡ ಒಂದು ವೃತ್ತಿ. ಅವರ ತಾಯಿ ಒಳ್ಳೇದಾಗತ್ತೆ, ನಾನು ಕೇಳ್ಕೊಂಡಿದ್ದೀನಿ, ಶಿವನ್ ಕೇಳ್ಕೊಂಡಿದ್ದೀನಿ, ರಾಮನ್ ಕೇಳಿದ್ದೀನಿ, ಕೃಷ್ಣನ್ ಕೇಳಿದ್ದೀನಿ ಅಂತ, ಈಶ್ವರನ್ ಕೇಳಿದ್ದೀನಿ ಅಂದಾಗ ಸಮಾಧಾನ ಆಗುತ್ತೆ. ಏನೋ ಹೂ ಬೀಳುತ್ತೆ, ಸಮಾಧಾನ ಆಗುತ್ತೆ. ಆ ಸಮಾಧಾನ ನಾವು ಕೊಡೋಕ್ಕಾಗಲ್ಲ. ನಮ್ಮೆಲ್ಲ ಬುದ್ಧಿವಂತಿಕೆ ಮತ್ತು ಎಲ್ಲ ಸರ್ಕಾರಗಳು ನಾವು ಕೊಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ನಾವು ಕುರುಡಾಗಬಾರ್ದು. ಅವ್ರು ಒಂದು 3-4 ನಿಮಿಷ ಹೇಳಿದ್ದಾರೆ, ಇವತ್ತು ಕೂಡ ನಾನು ಮರ್ತಿಲ್ಲ. ಆಗಲೇ ನನಗೆ ಅರ್ಥ ಆಗೋಯ್ತು. ನಾನು ದೇವಸ್ಥಾನಗಳಿಗೆ ಹೋಗಲ್ಲ. ನಾನು ಇವತ್ತುವರೆಗೂ 14ನೇ ವಯಸ್ಸಿನ ಮೇಲೆ ಗಂಧದ ಕಡ್ಡಿ ಇದೆಲ್ಲ ಹತ್ತಿಸಿಲ್ಲ. ಆದರೆ ನನ್ನ ತಾಯಿ ತಂದೆ ಹೋಗ್ತಿದ್ರು, ನನ್ನ ಅಕ್ಕ ಹೋಗ್ತಿದ್ರು, ನನ್ನ ತಮ್ಮ ಅವ್ರ ಕುಟುಂಬ ಹೋಗುತ್ತೆ. ನನ್ನ ಮೊಮ್ಮಕ್ಕಳಲ್ಲಿ ಒಂದು ಹೆಣ್ಣು ಮೊಮ್ಮಗು ಇದೆ, ನನಗೆ ಗಲಾಟೆ ಮಾಡುತ್ತೆ, ಗಣಪತಿ ದೇವಸ್ಥಾನಕ್ಕೆ ಬನ್ನಿ, ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಸೊ ನಾನು ರೂಢಿಸ್ಕೊಂಡಿರೋ ನಂಬಿಕೆಗಳು ಬೇರೆ. ನನ್ನ ನಂಬಿಕೆಗಳು ನನ್ನ ಬದುಕನ್ನು ಹೇಗೆ ಸಾಗೋದಕ್ಕೆ ಅನುವು ಮಾಡಿಕೊಡ್ತವೆ ಮತ್ತು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತವೆ ಅಂತ ನಾನು ಯೋಚನೆ ಮಾಡಬೇಕೇ ಹೊರತು ನನ್ನ ಇದನ್ನು ನಾನು ಹೇರಬಾರ್ದು. ಮತ್ತು ಅವ್ರಿಗೆ ಪೂಜೆ ಮಾಡೋದ್ರಿಂದ ಅಥವಾ ಏನೋ ಇದು ಮಾಡೋದ್ರಿಂದ, ಜನಕ್ಕೆ ಅನ್ನ ಹಾಕೋದ್ರಿಂದ ಸಮಾಧಾನ ಸಿಗುತ್ತೆ ಅಂದರೆ ಇಟ್ಸ್ ಗುಡ್. ಇವತ್ತಿಗೂ ಕೂಡ ನಾವು ದೇವಸ್ಥಾನಗಳಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಬಚ್ಚನ ಗಂಧದ ಗಡ್ಡಿ ಹಚ್ಚೇ ಹಚ್ತಾರೆ, ದರ್ಗಾ ಹೋದರೂ ಹಚ್ತಾರೆ, ಹೂ ಹಾಕ್ತಾರೆ. ನಾನು ಹಾಕಲ್ಲ. ಹಾಗಂತ ನಾನು ಯಾರೂ ಬಲವಂತ ಮಾಡಲ್ಲ, ನಾನು ಯಾರೂ ಟೀಕ್ಸಲ್ಲ, ಅವರು ನಾನು ಟೀಕ್ಸಲ್ಲ. ಸೊ ಈ ವಿಷಯಗಳು ನಮಗೆ ಗೊತ್ತಾಗೋದು ಹೇಗೆ ಹೇಳ್ತಾ ಹೋಗ್ತಾರೆ. ಈಗ ದೇವನೂರು ಮಹಾದೇವ ನಮ್ಮ ಈ ಕ್ಷಣದಲ್ಲಿ ಇರುವ ಸಾಂಸ್ಕೃತಿಕ ಜಗತ್ತಿನ ಸಾಹಿತ್ಯ ಜಗತ್ತಿನ ಸಾಂಸ್ಕೃತಿಕ ಜಗತ್ತಿನ ರಾಜಕುಮಾರ ನನ್ನ ಕಣ್ಣಲ್ಲಿ ಅವರೇ. ಅಷ್ಟು ಅವ್ರು ಒಂದೇ ಒಂದು ಅವ್ರ ಜೊತೆ ವಾಗ್ವಾದ ಮಾಡ್ತೀನಿ ನಾನು ಭಾಳಷ್ಟು ಸಾರಿ, ಭಾಳ ಎಮೋಷನಲ್ ಆಗಿ ವಾದಿಸ್ತೀನಿ. ಬಟ್ ನನಗೆ ಒಂದು ಗೊತ್ತಿದೆ, ಒಂದೇ ಒಂದು ಅನಾರೋಗ್ಯಕರ ರೋಗಕರ ಅಡ್ವೈಸ್ನ ಯಾರಿಗೂ ಕೊಡಲ್ಲ. ಅವರು ಈಗ ಕೊಡೋದೇ ಇಲ್ಲ. ಅವರಾಗಲಿ ಅವರ ಇಡೀ ದಂಪತಿಗಳ ಇಬ್ಬರು ಆಗಿದ್ದಾರೆ, ಕೊಡುವ ಸಾಧ್ಯತೆಯೇ ಇಲ್ಲ. ಸೊ ಅದೇ ರೀತಿ ರಾಜ್ಕುಮಾರ್ ಅವರ ಒಳಗೆ ಇದ್ದ ಆ ದೇವನೂರು ಯಾರು ಅಂತ ಹೇಳಿದ್ರೆ ಆ ಮುತ್ತುರಾಜ್. ಆ ಮುತ್ತುರಾಜ ಪ್ರತಿ ಕ್ಷಣವನ್ನು ನಿಯಂತ್ರಿಸಿದ. ಮತ್ತು ಬಡ ಜನಗಳ ಬಗ್ಗೆ, ಅನಾಮಧೇಯ ಜನಗಳ ಬಗ್ಗೆ, ಅವ್ರು ಏನೂ ಇಲ್ಲದ ವ್ಯಕ್ತಿತ್ವಗಳ ಬಗ್ಗೆ ನೀನು ಪ್ರೀತಿ ಬೆಳೆಸ್ಕೋ. ಮತ್ತು ನಿನಗೆ ಕೈಲಾದಷ್ಟು ನೀನು ಅವ್ರಿಗೋಸ್ಕರ ಅವ್ರ ಹೊಟ್ಟೆ ತುಂಬಿಸಬೇಕು, ಮನಸ್ಸನ್ನು ತುಂಬಿಸಬೇಕು. ಅವರ ಮನೆಗಳು ನಿನಗೆ ಸೇರಿದ್ದು, ಕುಟುಂಬ ಬಳಗ ಮತ್ತು ಸಮೂಹ ಅನ್ನೋದನ್ನು ಆ ಹುಡುಗ ಹೇಳ್ಕೊಟ್ಟ. ರಾಜ್ಕುಮಾರ್ ತೀರ್ಕೊಂಡ ದಿನ ನಾನು ಮುಂದೆ ನೆಕ್ಸ್ಟ್ ಮಾತಾಡ್ತೀನಿ. ಅದನ್ನು ನಾವು ಯಾಕೆ ಹೋಗಲಿಲ್ಲ ಅಂತ ಹೇಳ್ತೀನಿ. ಈ ಮುತ್ತುರಾಜ್, ಈ ರಾಜ್ಕುಮಾರ್ ಅನ್ನುವ ಈ ವಿಗ್ರಹವನ್ನು ಕಡ್ದಿದ್ದು ಮುತ್ತುರಾಜ್ ಅನ್ನೋದನ್ನು ರಾಜ್ ಸತ್ತ ದಿನ ನನಗೆ ದೇವನೂರವರು ಫೋನ್ನಲ್ಲಿ ಹೇಳ್ತಾರೆ. ಇದ್ರ ಬಗ್ಗೆ ಬರೀರಿ ಶ್ರೀಧರ್,
ನೀವು ಬರೀರಿ, ಹೇಗೆ ಕೆತ್ತದ ಏನನ್ಸುತ್ತೆ ನಿಮಗೆ? ತುಂಬ ಚೆನ್ನಾಗಿ ಹೇಳ್ತಿದ್ದೀರಿ ಸರ್, ನಾನು ಬರಿತೀನಿ ಅಂತೀನಿ, ಆದರೆ ನೆಕ್ಸ್ಟು ಸ್ಪೆಷಲ್ ಇಶ್ಯೂ ತರ್ತೀವಿ, ಆಮೇಲೆ ಬೇರೆ ಬೇರೆ ವಿಷಯಗಳೆಲ್ಲ ಬಂದು ಇದು ಪಕ್ಕಕ್ಕೆ ಸರಿದು ಬಿಡುತ್ತೆ. ಆದರೆ ನೆನೆಸ್ಕೊಂಡು ನಾನು 2 ಗಂಟೆ ಒಬ್ಬನೇ ಕೂತ್ಕೊಂಡು ನನ್ನ ರೂಮ್ನಲ್ಲಿ ಅಳ್ತೀನಿ. ಅತ್ತಾಗ ನನಗೆ ಕಣ್ಣಿಗೆ ಬರೋದು ರಾಜ್ ಅವರಲ್ಲ, ನಾನು ಕಾಣ್ತಾ ಇದ್ದೋ ಮುತ್ತುರಾಜ್. ಎಷ್ಟು ಕಷ್ಟಪಟ್ಟು ಹೇಗೆ ಬೆಳೆಸಿದ್ರಪ್ಪ, ಎಷ್ಟೆಲ್ಲ ಯಾತನೆಯಲ್ಲಿ ಬಂದ್ರಪ್ಪ, ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಲ್ಲ, 10 ವರ್ಷ ಇರಬೇಕಾಗಿತ್ತು, ಕಮ್ಮಿ 10 ವರ್ಷ ಇರಬೇಕಾಗಿತ್ತು, ನಾವು ಓಡಾಡ್ತಾವ್ರಿಗೆ ಅವರು ಓಡಾಡ್ತಾ ಇರಬೇಕಾಗಿತ್ತು ಅನ್ನೋ ಆ ಸಂಕಟ ಬಂತು. ಆ ಮುತ್ತುರಾಜ್ಗೆ ನಿಮ್ಮೆಲ್ಲರ ಪರವಾಗಿ, ಈಗ ನಿಮಗೂ ಗೊತ್ತಾಗಿರುತ್ತೆ, ಸಾಕಷ್ಟು ಜನಕ್ಕೆ ಗೊತ್ತಿದೆ, ಅದು ನೆನೆಸ್ಕೊಳ್ತಿಲ್ಲ ಅಷ್ಟೇ, ಎಲ್ಲರ ಪರವಾಗಿ ಆಂತರ್ಯದಿಂದ ನಾನು ನಮಸ್ಕಾರ ಮಾಡ್ತೀನಿ.